ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ 92.5 ಸಿಲ್ವರಲ್ಲಿ ಆ್ಯಂಟಿಕ್ ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ಕಲೆಕ್ಷನ್ಸ್ ಬಂದು ಚೋಕರು, ಮುತ್ತಿಂದು, ಹವಳದ್ದು, ಹಾಗೆ ಬ್ಲ್ಯಾಕ್ ಕಲರು, ಗ್ರೀನ್ ಕಲರ್ಸು ಬೀಡ್ಸ್ಗಳದ್ದು ಚೋಕರ್ಗಳು ತುಂಬಾ ಚೆನ್ನಾಗಿದ್ದಾವೆ ನೋಡಿ. ಆ ಪೆಂಡೆಂಟ್ ಆಗಿರ್ಬೋದು, ಸರಗಳಾಗಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಪ್ಯೂರ್ ಸಿಲ್ವರಿಂದ ಮಾಡಿರುವಂಥ ಆ್ಯಂಟಿಕ್ ಚೋಕರ್ಗಳು. ಇದ್ರ ಡೀಟೇಲ್ಸ್ ಬೇಕು, ಇದ್ರ ಪ್ರೈಸು ಆಗಿ ಇದ್ರ ಡೀಟೇಲ್ಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಅಥವಾ ನಿಮ್ಗೇನಾದರೂ ಬೈ ಮಾಡಬೇಕು ಅಂತ ಏನಾದರೂ ಇಷ್ಟ ಆಯಿತು ಅಂತಂದರೆ ಡೈರೆಕ್ಟ್ ನೀವು ಶಾಪು ಕೂಡ ವಿಸಿಟ್ ಮಾಡ್ಬೋದು. ಈ ನಂಬರಿಗೆ ಶಾಪ್ ಅಡ್ರೆಸ್ಸನ್ನು ಕೇಳಿದರೆ ಅವರು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ. ಬೇಕಿದ್ರೆ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಇನ್ನು ಇದು ಬಂದು ಅವಲಕ್ಕಿ ಸರ. ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. 2 ಲೇಯರ್ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಬಂದು ಆ್ಯಂಟಿಕ್ ಜುಮ್ಕಿ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಆ ಪಿಂಕ್ ಕಲರು ಹಾಗೆ ಮುತ್ತನ್ನು ಹಾಕಿದ್ದಾರಲ್ವ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಎರಡೂ ಕೂಡ ಪ್ಯೂರ್ ಸಿಲ್ವರಿಂದ ಮಾಡಿರುವಂಥ ಜುಮ್ಕಾ ಡಿಸೈನ್ಸ್ಗಳು. ಇನ್ನು ತುಂಬ ಜನ ಮಾಂಗಲ್ಯ ಸರ ಕಲೆಕ್ಷನ್ಸ್ಗಳನ್ನ ಕೇಳ್ತಾ ಇದ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು ಮಾಂಗಲ್ಯ ಸರ ಕಲೆಕ್ಷನ್ಸು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ಸಿಲ್ವರ ಅಂತ ಅನಿಸುತ್ತೆ, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ನೀವೇ ನೋಡ್ತಾ ಇದ್ದೀರಾ, ಡಿಸೈನ್ಸ್ ಆಗಿರ್ಬೋದು, ಅದ್ರ ಶೈನಿಂಗ್ ಆಗಿರ್ಬೋದು, ಸರ ಆಗಿರ್ಬೋದು, ನೋಡೋದಕ್ಕಂತೂ ಸೇಮ್ ಗೋಲ್ಡ್ ಥರನೇ. ಬಟ್ ಆದರೆ ಇದೆಲ್ಲ ಸಿಲ್ವರ್ ಜ್ಯುವೆಲರಿಗಳು. ಇನ್ನು ಈ ಒಂದು ನೆಕ್ಲೆಸ್ ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಈ ಏನು ಪಿಂಕ್ ಕಲರು ಹಾಗೆ ವೈಟ್ ಕಲರು ಸ್ಟೋನು ಬೀಡ್ಸ್ನ ಹಾಕಿದ್ದಾರೆ, ಅದೇ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ಹಾಗೆ ಇದು ಬಂದು ಪ್ಯೂರ್ ಆ್ಯಂಟಿಕ್ ಸಿಲ್ವರ್ ಜ್ಯುವೆಲರಿ ಆಗಿರುತ್ತೆ. ಈ ಫಿನಿಶಿಂಗ್ ಎಲ್ಲ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ನೋಡ್ತಾ ಇದ್ದೀರಲ್ವ. ಇನ್ನು ಈ ಲಾಂಗ್ ಹಾರನೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ಸ್ ಹಾಕಿದ್ದಾರಲ್ಲ, ಆ ಒಂದು ಸ್ಟೋನ್ಸೇ ಈ ಒಂದು ನೆಕ್ಲೆಸಿಗೆ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ಫಿನಿಶಿಂಗ್ ಎಲ್ಲ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ವ. ಏನಾದರೂ ಇಷ್ಟ ಆಯಿತು ಬೈ ಮಾಡಬೇಕಂತಂದರೆ ಡೈರೆಕ್ಟ್ ಶಾಪಿಗೆ ವಿಸಿಟ್ ಮಾಡು ಕೂಡ ಬೈ ಮಾಡ್ಬೋದು, ಅಥವಾ ಆನ್ಲೈನಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ ಶಾಪಿಗಾದರೂ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಮಾತ್ರ ಈ ಒಂದು ಶಾಪಲ್ಲಿ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು. ಬೇಕಿದ್ರೆ ಇನ್ಸ್ಟಾಗ್ರಾಮಿಗೆ ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಇವರ ಒಂದು ಶಾಪಲ್ಲಿ. ಇನ್ನು ಇವಾಗ ಇದು ನೋಡ್ತಾ ಇರುವಂಥದ್ದು ಪೆಂಡೆಂಟು. ತುಂಬಾ ಚೆನ್ನಾಗಿದ್ದಾವೆ ನೋಡಿ. ಒಂದು ಪೆಂಡೆಂಟು ಗರುಡ ಥರ ಇದೆ, ಇನ್ನೊಂದು ಸೀತೆ ಮತ್ತು ರಾಮ ಸೀತೆ ಥರ ಇದೆ. ತುಂಬ ಚೆನ್ನಾಗಿದೆ ನೋಡಿ ಪೆಂಡೆಂಟ್ಗಳು. ಇನ್ನು ಈ ಒಂದು ಶಾರ್ಟ್ ನೆಕ್ಲೆಸು ಅಂದರೆ 3/4 ನೆಕ್ಲೆಸ್ ಬರುತ್ತೆ. ತುಂಬ ಶಾರ್ಟ್ ಆಗಾದರೂ ಕೂಡ ಹಾಕೋಬೋದು, ಅಥವಾ ಮಿಡಲ್ಲಿಗಾದರೂ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಲಕ್ಷ್ಮಿ ಪೆಂಡೆಂಟ್ ಇದೆ. ಸರದಲ್ಲೂ ಕೂಡ ಪಿಕಾಕ್ ಡಿಸೈನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಇನ್ನು ಈ ಒಂದು ಗುಂಡಿನ ಸರಗಳು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇದೆಲ್ಲ ಸಿಲ್ವರ್ ಜ್ಯುವೆಲರಿನ ಅಂತ ಅನಿಸುತ್ತೆ. ಗುಂಡಿನ ಸರಗಳು ತುಂಬಾ ಚೆನ್ನಾಗಿದೆ. ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆಯಲ್ಲ, ಆ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಅಥವಾ ನಿಮಗೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಬೇಕು ಅಂತ ಅನಿಸಿದರೆ ನೀವು ಡೈರೆಕ್ಟಾಗಿ ಶಾಪಿಗೂ ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಶಾಪಿಗೆ ಹೋದರೆ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಅಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡಿ, ವೇರ್ ಮಾಡಿ ಕೂಡ ನೋಡಿ ನೀವು ನಿಮಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅದನ್ನು ಬೈ ಮಾಡ್ಬೋದು. ಆನ್ಲೈನಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಕಲೆಕ್ಷನ್ಸ್ಗಳು ಅಷ್ಟೇ ಇರುತ್ತೆ, ಅದರಲ್ಲೇ ಯಾವುದಾದ್ರೂ ಒಂದು ಬೈ ಮಾಡಬೇಕಾಗುತ್ತೆ. ಬಟ್ ನೀವು ಶಾಪಿಗೆ ವಿಸಿಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ತುಂಬಾ ಕಲೆಕ್ಷನ್ಸ್ಗಳು ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಬೈ ಮಾಡ್ಬೋದು. ಇನ್ನು ಈ ಒಂದು ಲಾಂಗ್ ನೆಕ್ಲೆಸು ನೋಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಪಿಂಕ್ ಕಲರ್ ಸ್ಟೋನ್ಸ್ ಹಾಕಿದಾರಲ್ವ, ರೂಬಿ ಹಾಗೆ ಬೀಡ್ಸ್ಗಳನ್ನ ಸ್ಟೋನ್ಸ್ಗಳನ್ನ, ಅದೇ ತುಂಬ ಚೆನ್ನಾಗಿ ಕಾಣ್ತಾ ಇರುವಂಥದ್ದು. ಆ ಒಂದು ಸ್ಟೋನ್ಸೇ ಈ ಒಂದು ಸರಕ್ಕೆ ತುಂಬ ಹೈಲೈಟು. ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ಈ ಮುತ್ತಿನ ಸರನೂ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ತುಂಬ ರಿಚ್ ಲುಕ್ ಕೊಡುತ್ತೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು.
ಇವತ್ತಿನ ರೇಟಲ್ಲಿ ಚಿನ್ನದ್ದು ಈ ಥರ ಎಲ್ಲ ಮಾಡಿಸ್ಕೋಬೇಕು ಅಂತಂದರೆ ಮಿನಿಮಮ್ 30 ಗ್ರಾಮ್ ಆದರೂ ಬೇಕಾಗುತ್ತೆ. ಈ ಥರ ಒಂದು ಮುತ್ತಿನ ಸರ ಮಾಡಿಸ್ಕೋಬೇಕು ಅಂತಂದರೆ ಮಿನಿಮಮ್ ಆ ಪೆಂಡೆಂಟೇ ಒಂದು 15 to 20 ಗ್ರಾಮ್ವರೆಗೂ ಬೇಕಾಗುತ್ತೆ. ಯಾಕಂತಂದರೆ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಪೆಂಡೆಂಟು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗೂ ಬಾಳಿಕೆ ಬರುತ್ತೆ. ತುಂಬ ಕಡಿಮೆ ಗ್ರಾಮ್ಸಲ್ಲಾದರೆ ಟೊಳ್ಳಾಗೋದು ಅಥವಾ ಇಟ್ಟಾಗ ಅಥವಾ ಹಾಕೊಂಡಾಗ ಏನಾದರೂ ವೇರ್ ಮಾಡಿ ಮಲ್ಕೊಂಡಾಗ ಏನಾದರೂ ಸ್ವಲ್ಪ ಏನಾದರೂ ಫೋಲ್ಡ್ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ಶಾರ್ಟ್ ಸರಗಳು ನೀವು ನೋಡ್ತಾ ಇರ್ಬೋದು, ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. ಈ ಒಂದು ಬ್ಯಾಂಗಲ್ಸ್ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಅಷ್ಟೇ ಗೊಲ್ಸು ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ತುಂಬಾ ಚೆನ್ನಾಗಿದೆ ನೋಡಿ. ವೇರ್ ಮಾಡಿದ್ರು ಕೂಡ ಅಷ್ಟೇ ಒಂದೊಂದೇ ವೇರ್ ಮಾಡಬೇಕು ಇದನ್ನು ಕೈಗಳಿಗೆ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ಸು ಕೂಡ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಪಿಂಕ್ ಕಲರ್ ಒಂದು ಸ್ಟೋನ್ ಏನು ಹಾಕ್ಸಿದಾರಲ್ವ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಹೈಲೈಟಾಗಿ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟೇ ತುಂಬ ಇಂಪಾರ್ಟೆಂಟಾಗಿ ಬೇಕಾಗೋದು. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಗೋಲ್ಡಲ್ಲಿ ಬೇಕಾ, ಸಿಲ್ವರಲ್ಲಿ ಬೇಕಾ, ಹಾಗೆ 1 ಗ್ರಾಮಲ್ಲಿ ಬೇಕಾ, ಪಂಚಲೋಹದಲ್ಲಿ ಬೇಕಾ, ಅಥವಾ ಫ್ಯಾನ್ಸಿ ಆಗಿರೋದು ಬೇಕಾ, ಯಾವ ರೀತಿ ಬೇಕು ಜ್ಯುವೆಲರಿ ಕಲೆಕ್ಷನ್ಸ್ಗಳು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಅದೇ ಕಲೆಕ್ಷನ್ಸ್ಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಇವಾಗ ಇದು 2 ಲೇಯರ್ ಗುಂಡಿನ ಸರ ನೀವು ನೋಡ್ತಾ ಇರ್ಬೋದು. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ಇವು ಬ್ಯಾಂಗಲ್ಸ್ಗಳು ಕೂಡ ಅಷ್ಟೇ ಒಂದೊಂದೇ ವೇರ್ ಮಾಡಬೇಕು. ಬೀಡ್ಸ್ ಬ್ಯಾಂಗಲ್ಗಳು ತುಂಬಾ ಚೆನ್ನಾಗಿದೆ. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.